ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸೇಬಿ ರೂಲ್ಸ್ ಆಗಲಿ RBI ರೂಲ್ಸ್ ಯಾರು ಗೈಡ್ಲೈನ್ಸನ್ನು ಫಾಲೋ ಮಾಡ್ತಾ ಇಲ್ಲ. ಜಿಲ್ಲಾಧಿಕಾರಿ ಹೇಳ್ತಾರೆ ನಾವು KPID ಆ್ಯಕ್ಟ್ ಪ್ರಕಾರ ಇಬ್ಬರನ್ನು ನಾವು ಬಂಧಿಸಿದ್ದೇವೆ, ತನಿಖೆ ಮಾಡ್ತಾ ಇದ್ದಾರೆ ಅಂತ. ಅನೇಕ ಜನ ಟ್ರೇಡಿಂಗ್ ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಅದರಲ್ಲಿ SK ಗ್ರೂಪ್ ಸುಬೋಧ್ ಕುಗೆ ಇದ್ರ ಬಗ್ಗೆ ಹೇಳಿದ್ದು ನಾವು. ಇವರು ಕೂಡ 5% ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಟ್ರೇಡಿಂಗ್ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಇವರು KPID ಆ್ಯಕ್ಟ್ದಾಗ ಬರ್ತಾರೆ. ಇವ್ರನ್ನ ಯಾಕೆ ಬಂಧಿಸಿಲ್ಲ? ಬೆಳಗಾವದಲ್ಲಿನೇ ಇದೆ, ಅಜ್ಞಾತ ಸ್ಥಳದಲ್ಲಿ ಕುಳಿತು ಏನು ಠೇವಣಿದಾರಿಗೆ ಧಮಕಿ ಆಗ್ತಾ ಇದ್ದಾನೆ. ಆ ವಿಡಿಯೋನ ಮೊದಲು ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋನ ಯಾವ ರೀತಿ ಈತ ಧಮಕಿ ಆಗ್ತಾ ಇದ್ದಾನೆ. ಈತ 3-4 ತಿಂಗಳಿಂದ ಗಾಯವಾಗಿದ್ದಾನೆ. ನಾ ಅಜ್ಞಾತ ಸ್ಥಳದಲ್ಲಿ ಇದ್ದೇನೆ, ನಿಮ್ಮದು ಯಾವುದೋ ಮುನ್ಸೋದಿಲ್ಲ ಅಂತ ಹೇಳಿದ್ದಾರೆ. ಅನೇಕ ಜನ ಈ ರೀತಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಂಡೇ ಇದ್ದಾರೆ. ಟ್ರೇಡಿಂಗ್ ಬಿಸ್ನೆಸ್ ಇದೊಂದು ಧೋಕಾದಾಯಕ ಬಿಸ್ನೆಸ್ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಭಾಳ ಎಚ್ಚರಿಕೆಯಿಂದ ಇಡಬೇಕಂತ ಹೇಳಿದ್ದಾರೆ. ಆದರೂ ಕೂಡ ಇಂದಿಗೂ ಕೂಡ ಜನ ಸುಧಾರಿಸ್ತಾ ಇಲ್ಲ. ಈತ ಏನು ಮಾಡಿದಾನೆ ಅಂದರೆ, ಸುಬೋಧ್ ಮಾನೆ ಅಲ್ಲಿ ಚಿಕ್ಕೋಡಿ, ಸದಲಗಾಯಿ, ಯಕ್ಷಂಬ ಮತ್ತು ಇತರ ಭಾಗಗಳಲ್ಲಿ ಅಲ್ಲಿ ಶೇರ್ ಕಲೆಕ್ಟ್ ಮಾಡಿದ್ದಾನೆ. ಇದು ಕೂಡ 15-20 ಕೋಟಿಗಿಂತಲೂ ಹೆಚ್ಚಲ್ಲ, 100 ಕೋಟಿ ಹೋಗಿ ಮುಟ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇನಾಗಲಿಕ್ಕಿಲ್ಲ, ಆದರೆ 50 ಕೋಟಿ ಮೇಲೆ ಆದರೆ ಇಲ್ಲಿ KPID ಆ್ಯಕ್ಟ್ ಲಾಗು ಆಗ್ತದೆ. ಜಿಲ್ಲಾಧಿಕಾರಿ ಇದನ್ನು ಗಮನಿಸಬೇಕು. ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ನಾವೇನು ಕೇಳ್ತೇವೆ, ನಗರ ಆಯುಕ್ತ ಭೂಷಣ್ ಅವರಿಗೆ, ಈತನನ್ನು ಯಾಕೆ ಇನ್ನೂವರೆಗೆ ಬಂಧಿಸಿಲ್ಲ? ಅಜ್ಞಾತ ಸ್ಥಳದಲ್ಲೇ ಇದ್ದಾನೆ, ಬೆಳಗಾವದಲ್ಲೇ ಇದ್ದಾನೆ. ನಂತರ ಜಲಾಲ್ಪುರದಲ್ಲಿ ಈತ ಜಲಾಲ್ಪುರದವನು, ಅಲ್ಲಿ ಒಂದು ಶೆಡ್ ಹಾಕಿದ್ದಾನೆ. ಒಂದು ದೊಡ್ಡ ಶೆಡ್ ಇದೆ, 1 ಕೋಟಿ ರೂಪಾಯಿದ್ದು, 1 ಎಕರೆದಲ್ಲಿ. ಆ ಶೆಡ್ಡನ್ನು ಠೇವಣಿದಾರರು ಮುರಿತಾ ಇದ್ದಾರೆ, ಕಬ್ಬಿಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ರಾಯಬಾಗ್ ಪೊಲೀಸರೇ, ನೀವೇನು ಮಾಡ್ತಾಯಿದ್ದೀರಿ? ಇದು ಕೂಡ ತನಿಖೆ ಮಾಡಬೇಕಾಗ್ತದೆ, ನೀವು ಕಂಪ್ಲೇಂಟ್ ತೆಗೆದುಕೊಳ್ಬೇಕಾಗ್ತದೆ. ಜಲಾಲ್ಪುರ ಮತ್ತು ನಸಲಾಪುರ ಏನು ಠೇವಣಿದಾರ ಅವರು ಶೆಡ್ಡನ್ನು ಮುರ್ಕೊಂಡು ಹೋಗ್ತಾ ಇದ್ದಾರೆ. ಈತ ಮಾತ್ರ ಯಾರಿಗೆ ಧಮಕಿ ಹಾಕಬೇಡ್ರಿ, ನಾನು ವಸೂಲಿ ಮಾಡಿ ಕೊಡ್ತೇನೆ ಅಂತೇಳಿ, ನಾನು ತಪ್ಪಿಸೋದಿಲ್ಲ, 1 ಪೈಸೆ ಕೊಡ್ತೇನೆ ಅಂತ ಈತನು ಕೂಡ ಇಂದಿಗೂ ಕೂಡ ಹೇಳ್ತಾ ಇದ್ದಾನೆ. ಆದರೆ ಈತ ಹಣವನ್ನು ಬೇರೆ ಕಡೆಗೆ ವರ್ಗಾಯಿಸಿದಂಥ ಸುದ್ದಿ. ಇನ್ನು ಆದಿತ್ಯ ರಾಜ್ ಕ್ಯಾಪಿಟಲ್ ಮನೆ ಇನ್ನೂ ಕೂಡ ಸಿಕ್ಕಿಲ್ಲ. ನಂತರ ನೀಲನವ್ರು ಸಿಕ್ಕಿದ್ದಾರೆ, ಬಂಧನಾಗಿದೆ, ಬಿಡುಗಡೆನಾಗಿದೆ. ಅವರು ಕೂಡ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಈತ ಕೂಡ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾನೆ. ಇನ್ನು 2-3 ತಿಂಗಳಲ್ಲಿ ನಾನು ದುಡ್ಡನ್ನು ಕೊಡ್ತೇನೆ, ನೀವು ಯಾರು ತಕರಾರನ್ನು ಮಾಡಬಾರ್ದು ಅಂಥೇಳಿ ನೇರವಾಗಿ ಆತ ಮಾತಾಡಿದ್ದಾನೆ. ಹೀಗಾದರೆ ಇಷ್ಟೆಲ್ಲ ನಡೆದರೂ ಕೂಡ ಡಿಪಾರ್ಟ್ಮೆಂಟ್ ಯಾಕೆ ಸುಮ್ಮನೆ ಅನ್ನೋದು ನಮ್ಮ ಪ್ರಶ್ನೆ. ಯಾಕಂದರೆ ಠೇವಣಿದಾರರು ನೇರವಾಗಿ ನಿಮಗೆ ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಪೊಲೀಸರು ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ಆರೋಪನೂ ಇದೆ. ಮುಂದೊಂದು ವಿಡಿಯೋದಲ್ಲಿ ಹೇಳ್ತೇವೆ ಪೊಲೀಸರು ಎಲ್ಲೆಲ್ಲಿ ಕಂಪ್ಲೇಂಟ್ ತೆಗೆದುಕೊಂಡಿಲ್ಲ ಅಂತ. ಆದರೆ ಇಲ್ಲಿ ರಾಯಬಾಗ್ ಪೊಲೀಸರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಶೆಡ್ ನೀವು ಉಳಿಸ್ತಾ ಇದ್ರು ಕೂಡ ಅಲ್ಲಿ ಏನಾದರೂ ದೊಡ್ಡ ಅನಾಹುತ ಆಯ್ತಂದರೆ, ಇನ್ನು ಅವನ ಮನೆಗೆ ಹೋಗ್ತಾ ಇದ್ದಾರೆ, ಧಮಕಿ ಆಗ್ತಾ ಇದ್ದಾರೆ, ಅದು ಕೂಡ ಪ್ರಕರಣ ದಾಖಲಿಸಬೇಕು. ಅದು ಏನಾಗಿದೆ, ಇಲ್ಲಿ ಟ್ರೇಡಿಂಗ್ ಬಿಸ್ನೆಸ್ದವ್ರ ಜೊತೆ ಪೊಲೀಸರು ಏನಾದರೂ ಶಾಮೀಲಾಗಿದ್ದಾರಾ ಅನ್ನೋಂಥ ಪ್ರಶ್ನೆ ಠೇವಣಿದಾರರೇ ಮಾತಾಡ್ತಾ ಇದ್ದಾರೆ. ನಾವೇನು ಕೇಳ್ತೇವೆ ಠೇವಣಿದಾರಿಗೆ, ನೀವು ಜಿಲ್ಲಾಧಿಕಾರಿ ಅವರಿಗೆ ನೇರವಾಗಿ ಮನವಿ ಕೊಡಿ. CIDದವ್ರು ಇದ್ದಾರೆ ಬೆಳಗಾವದಲ್ಲಿ, ಅವ್ರಿಗೆ ನೇರವಾಗಿ ಮನವಿ ಕೊಡಿ. ಅಥವಾ ಗ್ರಾಹಕರ ನ್ಯಾಯಾಲಯ ಇದೆ, ಠೇವಣಿದಾರಿಗೆ ಭಾಳ ಮಹತ್ವದ ವಿಷಯ ಅಂತಂದರೆ ಗ್ರಾಹಕರ ನ್ಯಾಯಾಲಯ ಇದೆ, ಅಲ್ಲಿ ದಾವೆ ಹೂಡಿ, ಅಲ್ಲಿ ಕೇಸ್ ಹಾಕಿ. ಯಾಕಂದ್ರೆ ಆನಂದಪ್ಪಗಳ ಪ್ರಕರಣ ಅಲ್ಲಿಗೇನೆ ಮುಕ್ತಾಯ ಆಗಿದೆ, ಅಲ್ಲಿಂದ ಅವರು ಒಳಗೆ ಹೋಗಿದ್ದಾರೆ. ಇದನ್ನು ಎಲ್ಲರೂ ಮಾಡಬೇಕು ಅಂಥೇಳಿ ಕೇಳ್ಕೊತಾ ಈ ಸಾರ್ವಜನಿಕರು ಹೇಳಿದ್ದನ್ನು ನಾವು ಹೇಳ್ತಾ ಇದ್ದೇವೆ. ಇನ್ನು ಸುಬೋಧ್ ಕುಗೆ ನೋಡುವ ಹಾಗೆ ಯಾವ ರೀತಿ ಕಾಣ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ. ಆಶ್ಚರ್ಯ ಅಂತಂದರೆ ಸುಬೋಧ್ ಕುಗೆ ಏನಿದ್ದಾರೆ, ಅದು MLA ಹೆಸರು ಹೇಳ್ತಾ ಇದ್ದಾರೆ. ನಾನು MLA ಬೆಂಬಲಿದೆ, ಐಹೊಳೆಯವ್ರ ಬೆಂಬಲಿದೆ ಅಂತ. ಐಹೊಳೆಯವ್ರು ಕೂಡ ಇದನ್ನು ಗಮನಿಸಬೇಕು, ಕರೆಸಿ ಕೇಳಬೇಕಾಗ್ತೆ. ಅಥವಾ ಪೊಲೀಸರಿಗೆ ಹೇಳಬೇಕು ಇದನ್ನು ತನಿಖೆ ಮಾಡಂತೇಳಿ. ತನಿಖೆ ಮಾಡದೆ ಹೋದರೆ ನೀವು ಕೂಡ ಸಾಥ ನೀಡ್ತಾ ಇದ್ದ ನಂತರ ಅರ್ಥ. ಐಹೊಳೆಯವರು ಕೂಡ ಇದನ್ನು ಗಮನಿಸಬೇಕು. ಒಟ್ಟಾರೆ ಈ ತನಿಖೆ ಆಗಬೇಕು ಅನ್ನೋದು ಸಾರ್ವಜನಿಕರು ಮತ್ತು ಠೇವಣಿದಾರರ ಒಂದು ಆಗ್ರಹ ಆಗಿದೆ. ನಾನು ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಸಿವಾಗಲಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಯಾರ ಅಂಜೋದ ಟೆನ್ಷನ್ ತೊಗೋದು ಬೇಡ. ಈಗ ನಾವು ಸೇಫ್ ಇದ್ದೀವಿ. ಒಬ್ಬರು ಕ್ಲೈಂಟ್ ನಮ್ಮ ಜೊತೆ ಮಿಸ್ಬಿಹೇವ್ ಮಾಡಿರನ್ನ ನಾವು ಇದ್ದವ್ರ ಸ್ವಲ್ಪ ಹೊರಗೆ ಬರಬೇಕಾಯ್ತು. ಅದಕ್ಕೆ ಅವ್ರ ಕಡೆ ಎಲ್ಲ ಫೋನ್ಸ್ ನಮ್ಮ ಇದ್ದು ಎಲ್ಲ ಸ್ವಿಚ್ ಆಫ್ ಮಾಡಿರೋರ. ಈಗ ನಾವು ಹೊರಗೆ ಬಂದೆವು,
ಬೇರೆ ಫೋನ್ಲೆ ನಮ್ದೆಲ್ಲ ಕೆಲಸ ಚಾಲೂ ಐತಿ. ಮತ್ತು ನೀವು ಯಾರೂ ಟೆನ್ಷನ್ ತಗೋದ ಅನ್ಸೋದು ಜವಾಬ್ದಾರಿ ಇಲ್ಲ. ನಿಮ್ಮದು 1 ರೂಪಾಯಿಯೂ ಯಾರ್ದು ನಾವು ಮುನ್ಸಂಗಿಲ್ಲೋ ಮತ್ತು ನಿಮ್ಗೆ ಯಾರಿಗೂ ನುಕ್ಸಾನ್ ಮಾಡೋ ಕೊಡಂಗಿಲ್ಲ. ನಿಮ್ದು ಎಷ್ಟು ಫಂಡ್ಸ್ ಇಲ್ಲ ಎಲ್ಲ ನಿಮ್ಗೆ ನಾವು ಕೊಟ್ಟ ಟೈಮ್ 2 ರಿಂದ 3 ತಿಂಗಳೊಳಗೆ ಎಲ್ಲರದು ಕ್ಲಿಯರ್ ಆಗ್ತವೆ. ಮತ್ತು ಈಗ ನಮ್ಮ ಕಡೆ ಆಲ್ರೆಡಿ ಫಂಡ್ಸ್ ಎಲ್ಲ ಕಡೆ ಆ ಕಡೆ ಈ ಕಡೆ ಸ್ಟ್ರಕ್ ಆಗ್ಯಾವ. ಮತ್ತು ಫಂಡ್ಸ್ ನಾವು ಕ್ಲೈಂಟ್ ಕಡೆದು ಎಬ್ಸೇವು. ಬಟ್ ಅಲ್ಲಿ ಎಬ್ಸಿದು ಅಂತ ಹೇಳಿ ಆ ಫಂಡ್ಸ್ನ ನಿಮಗೆ ಕೊಟ್ರೆ ಮತ್ತೊಂದು ಕಡೆ ಎಬ್ಸಿ ಮತ್ತೊಂದು ಕಡೆ ಕೊಡೋದ ಆಗಂಗಿಲ್ಲ. ಯಾಕಂದ್ರೆ ನಾಳೆ ನಾವು ಅವ್ರಿಗೂ ಬಡ್ಡಿ ಕೊಡ್ಬೇಕು, ನಿಮಗೂ ಬಡ್ಡಿ ಕೊಡ್ಬೇಕು. ಅದಕ್ಕೆ ಈಗ ಆ ಫಂಡ್ಸ್ ಏನು ಬಂದಾವ ಅದರಲ್ಲೇ ನಾವು ಟ್ರೇಡಿಂಗ್ ಚಾಲೂ ಮಾಡೇವು, ಟ್ರೇಡಿಂಗ್ ಮಾಡತ್ತೇವು. ಮತ್ತು ನಿಮ್ಗೆ ಆಯ್ತಂದ್ರೆ ಜಲ್ದಿ ಈಗ 15-20 ದಿವಸನಾಗ ನಿಮಗೆ ನಮಗೆ ಪ್ರಾಫಿಟ್ ಚಲೋ ಜನರೇಟ್ ಆಯ್ತು, ನಿಮ್ಗೆ ಜಲ್ದಿ ರಿಟರ್ನ್ ಮಾಡ್ತೇವೆ. ಬಟ್ ನಾವು ನಿಮ್ಮ ಕಡೆ 2 ರಿಂದ 3 ತಿಂಗಳು ಟೈಮಿಂಗ್ ತೊಗೋತೀವಿ. ಮತ್ತು ನೀವು ಯಾರೂ ಅಂಜಾಕೆ ಹೋಗ್ಬೇಡ್ರಿ. ಮತ್ತು ಪಾಪ ಅವ್ರ ವಿಕಾಸಗೂ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಏನು ನಿಮ್ಗೆ ಕೊಡೋಂಗ ಹೇಳ್ದಂಗೆ ಹೇಳ್ರಿ, ಎಲ್ಲ ನನ್ನ ಕಡೆ ಫಂಡ್ಸ್ ಕೊಟ್ಟಿರಿ. ಮತ್ತು ನಂಗೆ ಕೊಟ್ಟರೆ ಅಂದ್ಮೇಲೆ ನಾನು ನಿಮಗೆ ರೊಕ್ಕ ಮತ್ತು ರಿಟರ್ನ್ ಮಾಡಬೇಕು. ಮತ್ತು ಇಷ್ಟು ದಿವಸ ಆಯ್ತು ನಾನು ನಿಮ್ಗೆ ಕೊಡ್ಕೋದು ಬಂದಿನೋ ನಿಮಗೆ ಗೊತ್ತೈತಿ. ನಿಯರ್ಲಿ 3-3.5 ವರ್ಷ ಆಯ್ತು ನಮ್ಮ ಕಂಪ್ನಿ ಚಾಲೂ ಆಗಿ. ಎಲ್ಲರಿಗೂ ಪೇಮೆಂಟ್ ಕ್ಲಿಯರ್ ಅದಾವೆ. ಈಗ ಲಾಸ್ಟ್ ಮಂದಿಂದ ಎಲ್ಲರದು ನಿಂತೈತಿ. ಈಗ ನಮಗೆ ಇಂಟ್ರೆಸ್ಟ್ ಕೊಡೋಕೆ ಆಗೋದಿಲ್ಲ. ನಿಮ್ಮದೇನು ಕ್ಯಾಪಿಟಲ್ ಇತ್ತಲ್ಲ ಅದೆಲ್ಲ ನಾವು ರಿಟರ್ನ್ ಮಾಡ್ತೇವೆ. ಮತ್ತು ಹೆಂಗೆ ಮಾಡತ್ತೀರಿ ನೀವೀಗ ನಮ್ದು ಲೊಕೇಶನ್ ಟ್ರ್ಯಾಕ್ ಮಾಡೋದು, ನಮ್ಮ ಫ್ಯಾಮಿಲಿನ ಹುಡುಕಾಡೋದು, ಊರ ಕಡೆ ಹೋಗೋದು, ಮನೆ ಕಡೆ ಹೋಗೋದು, ಮಂದಿದಾಗ ಹೋಗಿ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡೋದು, ಅದು ಮಾಡಬೇಡ್ರಿ. ಇವ್ರು ಹೇಳತ್ತಾರ ನಿಮ್ಗೆ ಏನೇನೋ ಖರೆ ನೀವು ಏನೂ ನಂಬೇಡ್ರಿ. ಹಾಂ, ಈಗ ಇಷ್ಟು ದಿವ್ಸಕ್ಕೆ ಏನೋ ಆಗೈತಿ. ಇನ್ನು ಮುಂದೆ ನೀವು ಸಮಾಧಾನ ಇರ್ರಿ. ನಿಮ್ಮದೆಲ್ಲ ಫಂಡ್ ನಾವು ರಿಟರ್ನ್ ಮಾಡ್ತೇವೆ. ಮತ್ತು ಮನೆಯವ್ರನ್ನ ನೆಬಸ್ತೇವೆ, ವಿಕಾಸನ ನೆಬ್ಸ್ಕೊಂಡು ಹೋಗ್ತೇವೆ, ಇವ್ರನ್ನ ಇದು ಮಾಡ್ತೇವೆ, ಅವ್ರನ್ನ ಇದು ಮಾಡ್ತೇವೆ ಅಂದ್ರೆ ಏನೂ ಆಗೋದಿಲ್ಲ. ನಿಮ್ಗೆ ಎಲ್ಲಿದು ಏನೂ ಫಂಡ್ ಬರೋದಿಲ್ಲ. ಯಾಕಂದ್ರೆ ನಾನು ನಿಮಗೆ ಟ್ರೇಡ್ ಮಾಡೇ ಕೊಡ್ಬೇಕು ರೊಕ್ಕ. ಇಲ್ಲಾಂದ್ರೆ ಬೇರೆ ದಂಧೆಗೆ ದಿನ 50 ಲಕ್ಷ ಕೋಟಿ ಎಲ್ಲಿ ಹುಟ್ಟಂಗಿಲ್ಲ. ಟ್ರೇಡ್ ಅದಾಗ ಮಾಡ್ರನ್ನ ನಿಮ್ಗೆ ರೊಕ್ಕ ಹುಟ್ಟವು. ನಮಗೆ ಟೆನ್ಷನ್ ಫ್ರೀ ಬಿಟ್ಟು ನೀವು ಬಿಟ್ರಂದ್ರೆ ನಿಮ್ದೆಲ್ಲ ಫಂಡ್ಸ್ ನಾವು ರಿಕವರಿ ಮಾಡಿ ಕೊಡ್ತೇವೆ. ಅದು ಬಿಟ್ಟು ನೀವು ಹಂಗೆ ಮಾಡ್ತೇನೋ ಹಿಂಗೆ ಮಾಡ್ತೇನೋ ಅವ್ರನ್ನೂ ಒಯ್ತೇನೋ ಇವ್ರನ್ನೂ ಒಯ್ತೇನೋ ಟ್ರ್ಯಾಕ್ ಮಾಡ್ತೇವೆ, ಲೊಕೇಶನ್ ಟ್ರ್ಯಾಕ್ ಮಾಡ್ತೇನೋ, ಮಂದಿನ ಕಳಿಸ್ತೇನೋ, ಏನೂ ಉಪಯೋಗ ಆಗೋದಿಲ್ಲ. ಹಾಂ, ನಾವು ಮೆಂಟಲಿ ಪೀಸ್ ಸಮಾಧಾನ ಇದ್ದು ಅಂದ್ರೆ ನಿಮ್ಮದು ಫಂಡ್ಸ್ಗೆ ನಾವು ಏನೋ ಮಾಡ್ಬೋದು, ಟ್ರೇಡ್ ಮಾಡಿ ನಿಮ್ಮ ಪ್ರಾಫಿಟ್ ಜನರೇಟ್ ಮಾಡ್ಬೋದು. ಮತ್ತು ನಮ್ಮ ಹೊರಗೆ ಅಟಕಾಶ ಇರುವಂಥ ರೊಕ್ಕನೂ ನಾವು ತಗೋಬೋದು. ಈಗ ನೀವು ಹೆಂಗೆ ಮಾಡತ್ತೀರಿ, ನಾನು ಅಲ್ಲಿ ಇಲ್ಲಿ ಫಂಡ್ಸ್ ಇದಾವು, ಅಲ್ಲಿ ಹೋಗೋದು, ಅಲ್ಲಿ ಕೊಂಡೋದು, ಅಲ್ಲಿ ಫಂಡ್ಸ್ ನಮಗೆ ಕೊಡ್ರಿ ಅಂತ ಹೇಳೋದು ಹೆಂಗೆ ಆಗೋದು ಹೇಳ್ರಿ. ನಿಮ್ಮನ್ನು ನೀವು ಕ್ಲಿಯರ್ ಮಾಡ್ಕೋತೀರಿ. ಭಾಳ ಜನ ಅದಾರ ಹಿಂದೆ ಮಂದಿ, ಅವ್ರದ್ದು ಎಲ್ಲ ನಾವು ಫಂಡ್ಸ್ ಕ್ಲಿಯರ್ ಮಾಡ್ಬೇಕು. ನೀವು ಒಂದು 2 ತಿಂಗಳು 3 ತಿಂಗಳು ನೀವು ಆರಾಮ್ ಗಪ್ ಇದ್ರಂದ್ರೆ ನಾವು ಏನೋ ಒಂದು ಪೀಸ್ಫುಲಿ ನಿಮ್ದೆಲ್ಲ ಫಂಡ್ಸ್ ರಿಲೀಸ್ ಮಾಡ್ಬೋದು. ಅದು ಬಿಟ್ಕೋದು ನೀವು ಎಲ್ಲ ಕಡೆ ನಮ್ಮನ್ನು ಟ್ರ್ಯಾಕ್ ಮಾಡ್ತೇನೋ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರೆ ಏನೂ ನಿಮಗೆ ಸಿಗೋದಿಲ್ಲ. ನಿಮಗೂ ಸಿಗಂಗಿಲ್ಲ, ಮತ್ತೀಗ ಇಟ್ಟವ್ರ ರೊಕ್ಕನೂ ಸಿಗಂಗಿಲ್ಲ. ಯಾಕೆ ಎಲ್ಲರೂ ಹೊಲದ ಮ್ಯಾಗ ಬಂಗಾರ ಲೋನ, ಇಲ್ಲಿದ್ ಲೋನ, ಕೈ ಸಾಲ ತಂದು ಮಾಡ್ಯಾರ. ಮತ್ತು ನಾ ಯಾರಿಗೂ ಏನೂ ಇದು ಮಾಡಂಗಿಲ್ಲ. ಎಲ್ಲರದು ಫಂಡ್ಸ್ ಕ್ಲಿಯರ್ ಮಾಡ್ತೇನು. ನೀವು ವಿಕಾಸನ ಜೊತೆ ಕೋಆಪರೇಟಿವ್ ಮಾಡಿ ಆರಾಮ್ ಅವನ ಜೊತೆ ಮಾತಾಡ್ರಿ. ಅವ್ನು ನಿಮ್ಗೆಲ್ಲ ಮಾತಾಡ್ಕೋತಿರ್ತಾನು. ಹಾಂ, ಈಗ ನೀವು ಅವ್ನು ಕೇರ್ ತೊಗೋಬೇಕು ಎಲ್ಲರೂ ವಿಕಾಸಂದ. ಯಾಕೆ 8 ದಿವಸ ಆಯ್ತು ಕಂಪ್ನಿಗೆ ಅವ್ನು ಹೇಳ್ದಂಗೆ ಕೇಳಿದಾನೆ. ಏನು ನಂಗೆ ಏನೇನು ನನ್ನ ಬಿಟ್ಟೇನೋ ವಿರುದ್ಧ ಮಾಡಿಲ್ಲ ಏನಿಲ್ಲವ. ಹಾಂ, ಅವ್ನು ನೀವು ಸಮಾಧಾನವಾಗಿ ಇಟ್ಕೊಂಡ್ರಿ ಅಂದ್ರೆ ನಿಮ್ಮದೆಲ್ಲ ಫಂಡ್ಸ್ ನಿಮಗೆ ತಂದು ಕೊಡೋದಾನ. ಯಾಕೆ ಬೇರೆದವ್ರು ಯಾರು ಥರ್ಡ್ ಪರ್ಸನ್ ನಿಮಗೆ ಬಂದು ನಿಮ್ಮ ಫಂಡ್ಸ್ ಕೊಡ್ರಿ ಅದು ಕೊಡ್ರಿ ಏನೂ ಮಾಡಂಗಿಲ್ಲ. ಹಾಂ, ಮತ್ತು ಎಲ್ಲರೂ ಮನೆ ಕಡೆ ಎಲ್ಲ ಹೋಗ್ಬೇಡ್ರಿ, ಅಲ್ಲಿ ಇಲ್ಲಿ ನಮ್ಮ ಬಿಸ್ನೆಸ್ ಕಡೆ ಹೋಗ್ಬೇಡ್ರಿ. ಬಿಸ್ನೆಸ್ ನಿಂತು ಅಂದ್ರೆ ನಮಗೆ ಫಂಡ್ಸ್ ಬರಂಗಿಲ್ಲ. ಅದಕ್ಕೆ ಯಾವುದೂ ನಮ್ಮ ಬಿಸ್ನೆಸ್ ಕಡೆ ಆಗಲಿ, ಮನೆ ಕಡೆ ಆಗಲಿ, ನಮ್ಮ ಫ್ಯಾಮಿಲಿ ಹುಡುಕ್ಯಾಡ್ಕೋತ ಫ್ಯಾಮಿಲಿ ಕಡೆ ಆಗಲಿ ಏನೂ ಹೋಗ್ಬೇಡ್ರಿ. ಎಲ್ಲರೂ ನೀವು ಆರಾಮಿರ್ರಿ, ಧೈರ್ಯದಾಗಿರ್ರಿ. ನಾನು ಈಗೆಲ್ಲ ಸೇಫ್ ಇದನ್ನು. ಅದು ನಮ್ಮ ಒಂದು ಕ್ಲೈಂಟ್ ಮಿಸ್ಬಿಹೇವ್ ಮಾಡಿತಾನೆ ಇಷ್ಟು ಪ್ರಾಬ್ಲಮ್ ಆಗಿತ್ತು. ಆ ಕ್ಲೈಂಟ್ ಮಿಸ್ಬಿಹೇವ್ ನಮ್ಮ ಜೊತೆ ಮಾಡ್ಲತ್ತಿತ್ತಂದ್ರೆ ನಾವೆಲ್ಲ ನಿಮ್ಮ ಮುಂದೆ ಇರ್ತಿದ್ದು, ನಾವು ಮುಂದೆ ಎಲ್ಲ ಮಾಡ್ತಿದ್ದು, ಫೋನ್ ಚಾಲು ಇಡ್ತಿದ್ದು, ಎಲ್ಲರ ಜೊತೆ ಮಾತಾಡ್ಕೊತಿರ್ತಿದ್ದು. ಹಾಂ, ಈಗ ಅವ್ರೊಂದು ಹಂಗೆ ಮಾಡ್ಯಾರ, ನೀವು ಮಾಡಂಗಿಲ್ಲತ್ತ ಏನೈತ್ರಿ. ಅದಕ್ಕೆ ನಾವು ಒಂದು ಕಡೆ ಸೇಫರ್ ಸೈಡ್ ಕೂತ ಎಲ್ಲ ನಿಮಗೆ ಟ್ರೇಡ್ ಮಾಡತ್ತೇವೆ. ಮತ್ತು ಯಾರು ಹೆದರ್ಬೇಡ್ರಿ, ನಾವು ನಿಮ್ಗೆಲ್ಲರಿಗೂ ನಿಮ್ಮ ಫಂಡ್ಸ್ ಕ್ಲಿಯರ್ ಮಾಡ್ತೇವೆ. ನಮಸ್ಕಾರ.